ಊರಿನಲ್ಲಿ ರೌಡಿಗಳಿಗೆ ರಾಜ. ಹರೆಯದ ಹಕ್ಕಿಗಳ ಸೀಲ ಕುಕ್ಕಿ ತಿನ್ನುವುದೇ ಈ ನಂದೇಗೌಡನ ಮಜಾ. ಈ ಊರಿನಲ್ಲಿ ನನಗೆ ಯಾವನಾದರೂ ಎದುರುತ್ತರ ಕೊಟ್ಟರೆ ನಾನಾಗುವೆ ಅವರ ಪ್ರಾಣ ತೆಗೆಯುವ ಯಮರಾಜ. ಧರ್ಮಗೆಟ್ಟ ಧರ್ಮ, ಈ ಊರಿನಲ್ಲಿ ದೊಡ್ಡ ರೈತನಾಗಿ ಹೇಗೆ ಆಗುತ್ತಾನೆಂದರೆ ಆಡಿನ ತಮ್ಮನು ನನ್ನ ಬಲಗೈ ಬಂಟನೊಂದಿಗೆ ಭಾಗಿಯಾಗಿ ಜೋಡೆತ್ತಿನ ಗಾಡಿಯ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನನ್ನು ಸೋಲಿಸಿ ಈ ಜಯ ಸಾಧಿಸಿದರೆ ನಾನು ಸುಮ್ಮನೆ ತಿಳಿದುಕೊಳ್ಳಿರೋ ಸೇಡಿಗಾಗಿ ಸೌಂದರ್ಯದ ಸಾಗರದಲ್ಲಿ ಸಂಚರಿಸುವ ನಿನ್ನ ತಮ್ಮನ ಹೆಂಡತಿಯನ್ನು ನನ್ನ ಕೈವಶ ಮಾಡಿಕೊಂಡು ಈ ಊರಿನಲ್ಲಿ ನಾನೇ ಮಹಾರಾಜನಾಗಿ ಮೆರೆಯುತ್ತಿದ್ದರೆ ನನ್ನ ಹೆಸರು ಬೇರೆ ಯಾರು ಅಲ್ಲ ತಿರ್ಸೆಟ್ಟಿ, ನನಗೆ ಅವಮಾನ ಮಾಡಿದ ಓ ಧರ್ಮರಾಜನ ತಮ್ಮನನ್ನು. ಅವ್ರೇನಂತ ತಪ್ಪು ಕೆಲಸ ಮಾಡ್ಯಾರಿ ದಣ್ಯಾರೇ? ತಪ್ಪು ಮಾಡಿದ್ದಾರೆ ತಿರ್ಸೆಟ್ಟಿ, ತಪ್ಪು ಮಾಡಿದ್ದಾರೆ. ಪ್ರತಿ ಸಾರಿ ನಾವೇ ನಮ್ಮ ಊರಿನ ಜಾತ್ರೆಯಲ್ಲಿ ಜೋಡೆತ್ತಿನ ಗಾಡಿಯ ಸ್ಪರ್ಧೆಯಲ್ಲಿ ನಾವೇ ಗೆಲುವು ಸಾಧಿಸುತ್ತಿರುವಾಗ ಇಂದು ನನ್ನ ಬಲಗೈ ಬಂಟನನ್ನು ಸೋಲಿಸಿ ತಪ್ಪು ಮಾಡಿದ್ದಾನೆ. ಇಂದು ಅದೇ ಸೇಡಿಗಾಗಿ ಅವರ ಬಾಯ ತೋಟವನ್ನು ನನ್ನ ಬಲಗೈ ಬಂಟ ಮಾರಿಗುಡಿಯನ್ನು ಕಳಿಸಿರುವೆ. ಆ ಮಕ್ಕಳ ಅನ್ನ ತಿಂದು ಬದುಕಬಾರ್ದ್ರಿ ಅಪ್ಪ. ಬರೇ ಮಣ್ಣು 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 ತಿಂದ ಬದುಕ್ಬೇಕು ನೋಡಿ. ಅಣ್ಣ, ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಣ್ಣ. ಅದಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. 150 ಎಕರೆ ಆಸ್ತಿಗೆ ನೀನೇ ಒಳ್ಳೆಯಾಗಿರುವಾಗ ತಂಗಿ 150 ಎಕರೆ ಆಸ್ತಿಗೆ ನೀನೇ ಒಳ್ಳೆಯಾಗಿರುವಾಗ ಅದಕ್ಕೆ ಹೇಗೆ ಸಂಕೋಚ ಪಡ್ತೀರಿ ತಂಗಿ? ತಂಗಿ 10,000 ರೂಪಾಯಿ. ಆಯ್ತು ಅಣ್ಣ, ನಾನು ಬರ್ತೀನಿ ಅಣ್ಣ. ಆಯ್ತು ತಂಗಿ, ಹೋಗಿ ಬಾ. ಅಲ್ರಿ ಸಾವುಕಾರ, ನಿಮ್ಮ ಹೆಸರಲ್ಲಿ ಆಸ್ತಿ ಇರುವುದು ಬಿಟ್ಟು ಸುವರ್ಣವಾರ ಹೆಸರಿಗೆ ಆಸ್ತಿ ಯಾಕೈತ್ರಿಪ್ಪ ಅಂತ ನೋಡುತ್ತೀರಿ ಶೆಟ್ಟಿ, ನಾನು ಕೆಟ್ಟವನಾಗುತ್ತೆ ನಿಂದು ತಿಳಿದು ನನ್ನ ತಂದೆಯು ನನ್ನ ತಂಗಿ ಹೆಸರಿಗೆ ಎಲ್ಲ ಆಸ್ತಿಯನ್ನು ಬರೆದಿಟ್ಟು ಸತ್ತು ಹೋದ. ತಂಡ್ರಿ ಅದ್ರ ಹಕೀಕತ್ತ ಗೊತ್ತಾಗ್ಬಿಡ್ರಿಪ್ಪ. ನೀವು ಹೇಳಿದ ಹಾಗೆ ಆ ಬಡವಿಗರ ಧರ್ಮರಾಜ
ಮಾಡಿ ಶಭಾಷ್. ಮೆಚ್ಚಿದೆ ನಿನ್ನ ಶೂರತನಕ್ಕೆ. ಇನ್ನು ಮುಂದೆ ಹಾರಿಸಬೇಕು ನಮ್ಮ ವೈರಿಗಳ ಗಂಡು ಎಲೆಕೊಂಡ ಹುಲಿ ಆಗಿ ನಮ್ಮ ವೈರಿಗಳ ರುಂಡ ಆರಿಸಿ ಈ ಭೂಮಂಡಲದಲ್ಲಿ ತೋರದಿದ್ದರೆ ನನ್ನ ಹೆಸರು ಮಾರಿ ಬಿಡಿದೆ ಅಮ್ಮ. ಸಣ್ಣ ತೆಗೆದಷ್ಟೇ ಯಾಕ್ರಿಯಪ್ಪ, ಆ ಮಕ್ಕಳ ಚಪಾತಿ ಹಿಟ್ಟು ಲಟ್ಟಿಸ್ದಂಗ ಲಟ್ಟಿಸ್ಬಿಡೋಣ. ಯಾಕಂದ್ರೆ ನಾವು ಮಾಡಿದ್ದ ಮಜಾ ಪಟ್ಟಿದ್ದ ಸಜಾರಿ ಗೌಡ್ರ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಓ ಗಜೇಂದ್ರ ಬಾ, ಮತ್ತೆ ಸಂಜೆ ಮಾಡಿ ಹಂಚ ಹಾಕ ಬಂದಿರುವೆ. ಹಾಗೇನಿಲ್ರಿ ಗೌಡ್ರೆ, ನಿಮ್ಮ ಆಳ ಮಕ್ಕಳು ನಮ್ಮ ಬಾಳೆ ತೋಟವನ್ನು ಹಾಳು ಮಾಡಿದ್ದಾರೆ. ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿರಿ ಗೌಡ್ರೆ. ಪರಿಹಾರ? ನಿನ್ನಂತ ಪರದೇಶಿಗೆ ಸೌಕಾರ ಕೊಡುವುದಿಲ್ಲ ಪರಿಹಾರ. ನೀ ಸತ್ತ ಮೇಲೆ ಆ ಸರ್ಕಾರ ಕೊಡುತ್ತೆ ನಿನಗೆ ಪರಿಹಾರ. ಸರ್ಕಾರ ಇದೇ ಸರ್ಕಾರವನ್ನು ನಡೆಸುತ್ತಿರುವ ಸ್ಥಳವನ್ನು ನಿನ್ನ ಮುಷ್ಟಲ್ಲಿ ಹಿಡಿದುಕೊಂಡು ರೈತರಿಗೆ ಸೇರಬೇಕಾದ ಪರಿಹಾರದ ಹಣವನ್ನು ಒಬ್ಬನೇ ಎತ್ತಿ ಹಾಕಿಕೊಂಡು ನುಂಗಿ ಮೆರೆಯುತ್ತಿರುವಾಗ ನಮ್ಮಂತ ರೈತರು ಎಲ್ಲಿಂದ ಬರಬೇಕು ಸರ್ಕಾರದ ಪರಿಹಾರ? ಸುಮ್ಮನೆ ನಮ್ಮ ಬೆಳೆ ಹಾನಿ ಮಾಡಿದ ಪರಿಹಾರದ ಹಣವನ್ನು ಕೊಟ್ಟು ಬಿಡು. ಇಲ್ಲದಿದ್ದರೆ ನೋಡಿಕೊಳ್ಳ ಮುಂದೆ ನಿನ್ನ ಜೀವನದ ಗತಿ. ಜೀವನದ ಗತಿ? ಜೀವದ ಮೇಲೆ ಆಸೆ ಇಟ್ಟುಕೊಂಡು ಹೇಸಿ ಜೀವನ ಸಾಗಿಸುವ ಸಾಹುಕಾರ ನಾನಲ್ಲವೋ? ಜೋಡೆತ್ತಿನ ಗಾಡಿಯ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನನ್ನು ಸೋಲಿಸಿ ಈ ಜಯ ಸಾಧಿಸಿದರೆ ನಾನು ಸುಮ್ಮನೆ ತಿಳಿದುಕೊಂಡೇನೋ? ನಿನ್ನ ಬಾಳೆಯ ತೋಟವನ್ನು ನಿನ್ನನ್ನು ನಾನಾಗುವೆ. ಎಚ್ಚರ! ನನಗೆ ಎಚ್ಚರದ ಹುಚ್ಚ ಗೌಡ, ನೀನೊಬ್ಬ ದೊಡ್ಡ ಸಾಹುಕಾರನಿಂದ ತಿಳಿದು ಸಾಲ ಮಾಡದು ಹೋಗುವ ಜಾತಿ ನಂದಲ್ಲೋ. ನನ್ನನ್ನು ಕಟ್ಟಿಸುವ ಕಳ್ಳಾಯಕ ನೀನಾದರೆ ನಿಮ್ಮಂತ ಬಂಡ ಶ್ರೀಮಂತ ರುಂಡಾಸುವ ಪುಂಡವಲ್ಲಿ ನಾನಾಗುವೆ. ಎಚ್ಚರ! ನಮಗೆ ಎಚ್ಚರ ಹೇಳುವ ಹೊತ್ತು ಗಜೇಂದ್ರ. ಹುಲಿಯನ್ನು ಹುಚ್ಚರಂತ ಎಚ್ಚರ ತಪ್ಪಿ ಮಾತನಾಡಿದರೆ ಇದೇ ಮತ್ತರಿಂದ ನಿನ್ನನ್ನು ಕಚ್ಚು ಕಳಿಸಿಕೊಳ್ಳುವ ಗೋರಿನ ಲೇವಾರಿ ಬಿಡಿ. ಸಾಹುಕಾರನ ಕೈಯಲ್ಲಿ ನಾವೇ ಸ್ಥಳದಾರಣಿರುವ ಸವಾಲು ಹಾಕಿದರೆ ಈ ಪುಂಡವಲಿಂದ ನಿನ್ನ ಮುಂಡ ಹಾರುವುದು ಖಂಡಿತ. ಪುಣ್ಯವನಿಯನ್ನು ಗಂಡು ಗುಡಿಲೆ ತೋರಿಸಿದರೆ ನಾವೇನು ಸಣ್ಣರಂತೆ ಓಡಿ ಹೋಗುತ್ತೆಂದು ತೆಗೆದುಕೊಂಡೇನೋ? ಬಂಡ ಬಡ್ಡಿಯ ಮಗನೇ! ಓ, ನಿನ್ನ ಎದೆಗೆ ಗುಂಡು ಹಾಕುವ ಗಂಡು ಗುಡಿ ನಾನು. ಹೆಂಡು ಹುಲಿಗಳ ಹಾಲು ಕೊಡುವ ಗಂಡೆಗೆಯ ದೇಹ ನಿನ್ನ ಗುಂಡಿಗೆ ಇರುವ ತುಂಡು ತುಂಡಾಗಿ ಕತ್ತರಿಸಿ ದೂರವಲ್ಲೇ ಸುಮ್ಮನೆ ನಮ್ಮ ಬೆಳೆ ಹಾನಿ ಮಾಡಿದ ಪರಿಹಾರದ ಹಣವನ್ನು ಕೊಟ್ಟು ಬಿಡು. ಇಲ್ಲದಿದ್ದರೆ ಇಲ್ಲಿಂದ ಪಾರಾಗಿ ಹೋಗು. ಕಂಡು ಕಂಡಾರಿ ಪರಿಹಾರ ಕೊಡಾಕ ಇದೇನು ಸೊಸಾಟಿ ಕೂಡ ಮಾಡಿದೇನ್ಪ ತಮ್ಮ? ಇದು ಪಕ್ಕ ಗೌಡನ ಮನೆ ಐತಿ. ಎಚ್ಚರದಿಂದ ಮಾತನಾಡು. ಎಚ್ಚರಿಕೆ ಮಾತು ಹೇಳಿದ್ರಣ ನನ್ನ ಮಕ್ಕಳಿಯ ಮನೆ ನಮ್ಮ ಗಜೇಂದ್ರ ಪರಿಹಾರ ಕೊಟ್ಟು ನನ್ನ ಜಮೀನು ನನಗೆ ಬಿಟ್ಟುಕೊಡು. ಇವತ್ತು ಹಾಕು ಬಿಡುವೆ. ಸಚ್ಚರ ಕುಂಡಿ ಈ ಗರ್ಭ ಕೋಟೆಯಲ್ಲಿ ಸರ್ಪದಂತೆ ಸತ್ತಾಗಿ ನಿಂತಿರುವ ನಮ್ಮ ಮನೆ ಎದುರು ನಿಂತು ಮಾತನಾಡಲು ನೀನಾವೇ ಬಚ್ಚ. 10 ವರ್ಷಗಳ ಹಿಂದೆ ಈ ಗೌಡ ನನ್ನ ಹೆತ್ತ ತಂದೆ ತಾಯಿರ ಕತ್ತು ಕೊಯ್ದು ನನ್ನ ಹೊಟ್ಟೆಯನ್ನು ಎತ್ತಿ ಹಾಕಿದ ಸೇಡಿಗಾಗಿ ಒಂದು ಸೆಡ್ಡು ಹೊಡೆದು ನನ್ನ ಶಿರ ಕತ್ತು ಜೀವನದಲ್ಲಿ ನಾನು ಹೋದವರು. ಅಂದರೆ ಸತ್ತೋಳ ಸಂಗಪ್ಪನ ಬಚ್ಚೆ ಶಿವನ ಮನೆಯಿಂದ ಸಮರ ಸಾಧಿಸಿ ಸೇಡು ತೀರಿಸಿಕೊಳ್ಳಲು ಬಂದರೆ ನಾನು ಕಾಡಿನ ಖಡ್ಗಮೃಗವಾಗಿ
ಎಲ್ಲ ಭದ್ರ ಲೇ ತಮ್ಮ ಅಂದು ಕಳ್ಕೊಂಡ ಆಸ್ತಿಯಿಂದ ಸಿಗಾಕ್ ಸಾಧ್ಯ ಇಲ್ಲ ತಮ್ಮ. ಸಾಧ್ಯವಾಗದಿದ್ದರೆ ಸತ್ತು ಹೋಗಬೇಕಾಗುತ್ತದೆ. ಸುಮ್ಮನೆ ನಮ್ಮ ವಿಕ್ರಮ ಜಮೀನನ್ನು ಬಿಟ್ಟು ಕೊಟ್ಟು ನನ್ನ ಪರಿಹಾರ ಹಣವನ್ನು ಕೊಟ್ಟು ಬಿಡು. ಪರಿಹಾರ ಕಂಡವರಿಗೆ ಪರಿಹಾರ ಕೊಡಲಿಕ್ಕೆ ಅವನೇನು ದಾನಶೂರ ಕರ್ಣನಲ್ಲ, ನಿಮ್ಮ ಪ್ರಾಣ ತೆಗೆಯುವ ಯಮರಾಜ. ಯಮರಾಜನನ್ನು ಅಟ್ಟಹಾಸದಿಂದ ಮೆರೆಯುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿದ ಯಮರಾಜ. ಲೇ ರಣ ಹೇಳಿ ಗುಂಡ ಹುಲಿ ಅಂದರು. ಲೇ ರಣ ಹೇಳಿ ಗುಂಡ ಹುಲಿ ಅಂದರು ಅತಿ ಅಂತ ನಮ್ಮ ಮನೆಯವರು ಅಂತ ಮಾತನಾಡಿದರೆ ನಿನ್ನ ಕೆಟ್ಟ ಶರೀರವನ್ನು ಮೆಟ್ಟಿಸಿರುವೆ ಹೆಚ್ಚು. ನಮಗೆ ಎಚ್ಚರ ಹೇಳುವ ಹುಚ್ಚನ ಮಕ್ಕಳಿಯೋ ಮೆಟ್ಟಿ ಸೀರಲು ಬಂದರೆ ಈ ಕೆಟ್ಟ ಹುಲಿ ತಿನ್ನುವುದು ಹಸಿರುಳ್ಳಲ್ಲೂ. ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿವು ಏನು ವಿಕಾರಿ ಮಕ್ಕಳಿಯೋ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಹೋಗು ಬಿಡುವ ನಿಮ್ಮ ಕೆಟ್ಟ ಶರೀರವನ್ನು. ಬಂಡಗೌಡ ಸುಟ್ಟು ಹಾಕುವುದಕ್ಕಿಂತ ನಿನ್ನೊಡನೆ ಗೌಡ ಇದೇ ಲಾಂಗಿಯಿಂದ ನಿನ್ನನ್ನು ತಿನ್ನುವೆ ಕಾಡಿನ ಹುಲಿಯೋಗಿ. ವಿಕ್ರಮ, ಮಚ್ಚು ತೋರಿಸಿ ಮುಚ್ಚಿ ಹಾಕುವ ಗಂಡನೇ ಗಂಡು. ಇನ್ನು ಯಾವಳು ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದುವೇ ಹುಟ್ಟಿದೆಯಾದರೆ ಅವರ ರುಂಡ ಕತ್ತರಿಸಿ ಸಣ್ಣ ಹೂವಿನಂತೆ ಸರಮಾಲಿ ಮಾಡಿ ಹಾಕಿಕೊಳ್ಳಬಲ್ಲ ಈ ಸಾಹುಕಾರ. ರುಂಡ ಕತ್ತರಿಸುವ ನಿಮ್ಮಂತ ಗೂಂಡಾಗಳಿಗೆ ಈ ಗಂಡು ಹುಲಿ ರೊಚ್ಚಿ ಗೆದ್ದ ನಿಂತರೆ ನಿಮ್ಮಂತ ಗೂಂಡಾಗಳ ಗುಂಪನ್ನೇ ನುಂಗಿ ನೀರು ಕುಡಿದು ಬಿಟ್ಟಿತು ಈ ರಾಜ ಹುಲಿ. ರಾಜ ಹುಲಿ ಎಂದು ರೊಚ್ಚಿ ಎಂದು ನಮ್ಮ ಮನೆ ಎದುರು ನಿಂತು ಮಾತನಾಡಿದರೆ ಇದೇ ರಾಜ್ಯದಿಂದ ನನ್ನ ರಾಜನು ಎತ್ತಬೇಕಾಗುತ್ತದೆ. ಹೊತ್ತು ಕೊಲೆಗಳ ಶ್ರೀಮಂತರ ಮನೆ ಕಾಯುವ ನಾಯಿ ನೀನು ಲಾಂಗೆತ್ತಿದ್ರೆ ಈ ರೈತರ ಕಡಲಿ ನಿನ್ನ ಕರಳಿಗೆ ಬೆಚ್ಚನ್ನು ತಿಳಿಯಬೇಕು. ಸುಮ್ಮನೆ ನಮ್ಮ ಬೆಳೆ ಹಾನಿ ಮಾಡಿದ ಪರಿಹಾರ ಹಣವನ್ನು ಕೊಟ್ಟು ಬಿಡು. ಇಲ್ಲದಿದ್ದರೆ ಕೊಡಬೇಕು ಒಂದು, ಇಲ್ಲ ನಿಮ್ಮ ಹಣ ಬೀಳಬೇಕು. ತಮ್ಮ ಕತ್ತರಿಸಿ ಹಾಕಬೇಡ ನಮ್ಮ ಕತ್ತು ರೊಕ್ಕ ಎಟ್ಟು ಬೇಕು ಇವತ್ತು. ಈ ಭೂಮಿ ತಾಯಿಯ ಒಡಲಲ್ಲಿ ಬೆಳೆದ ನಿಂತ ಪೈರಿಗೆ ಬೆಲೆ ಕಟ್ಟುವುದು ನಿಮ್ಮಿಂದಲೇ, ಅದು ನಿಮ್ಮ ಅಪ್ಪಂದರಿಂದ ಸಾಧ್ಯವಿಲ್ಲ. ಆದರೆ ನಿಮ್ಮ ಹತ್ತಿರ ನಾವು ಹಣ ವಸೂಲಿ ಮಾಡದಿದ್ದರೆ ನಮಗೆ ಚಂಡರನ್ನು ಕರೆಯುತ್ತಿರುವೆ. ಆದ ಕಾರಣಕ್ಕಾಗಿ 1 ಲಕ್ಷ ಮಾತ್ರ ಕೊಡು. ಬರೀ 1 ಲಕ್ಷ ಅಪ್ಪ ತಡಿ ಓ ತಮ್ಮ, 1 ನಿಮಿಷದಾಗ ತಂದು ಕೊಡ್ತೇನಪ್ಪ ತಮ್ಮ. ಶಕ್ತಿ ಏನು ಮಾಡುತ್ತಿರುವೆ? ತಮ್ಮ ನಿನ್ನ ಪರಿಹಾರ ಮುಗಿತಲ್ಪ, ನಿಮ್ದು ಯಾವಾರ ನಿಮ್ಮ ದಿಕ್ಕಿಗೆ ಕೊನೆಯ ನಮಸ್ಕಾರಪ್ಪ ತಮ್ಮ. ಶೆಟ್ಟಿ ಹೋಗ್ತೇವೆ. ಇಷ್ಟಕ್ಕೆ ಯಾವಾರ ಮುಗಿತಂತ ತಿಳಿದುಕೊಳ್ಳಬೇಡ. ನನ್ನ ಜಮೀನು ನನಗೆ ಬೆಟ್ಟು ಕೊಡದಿದ್ದರೆ ಮತ್ತೆ ಈ ಬೆಟ್ಟದ ಹುಲಿ ಬೇಟೆಯಾಡುವುದಕ್ಕೆ ಸಿದ್ಧ. ಅವರನ್ನು ಸುಮ್ಮನೆ ಬಿಟ್ಟಿದ್ದೆ ತಪ್ಪಾಯ್ತು. ನನಗೆ ಅಪ್ಪಣೆ ಕೊಟ್ಟಿದ್ದರೆ ಇಷ್ಟೊತ್ತಿ ಅವರನ್ನು ಕತ್ತರಿಸಿ ಬಿಡುತ್ತಿದ್ದೆ. ಸಮಾಧಾನ ತೆಗೆದುಕೋ. ಈ
ಸಿಂಹದ ಮುಂದೆ ಸಮರ ಸಾಧಿಸಿದರೆ ಸುಮ್ಮನೆ ಬಿಡುತ್ತೇನೆ ಎಂದು ತಿಳಿಯಬೇಡ. ಅವನಿಗೊಂದು ಗತಿ ಕಾಣಿಸೇ ಬಿಡ್ತೇನೆ. ಏ ರಣವಿಕ್ರಮ, ನೀನು ಏನು ತಿಳಿಯಬೇಕು ಈ ಗೌಡನ ಕಾರಸ್ಥಾನ? ನಿಮ್ಮಂತ ಬೆಟ್ಟದ ಹುಲಿಯ ಜೊತೆ ಬೇಟೆಯಾಡಲು ಎಂದೋ ಸದಾ ಸಿದ್ಧ ಈ ನಂಜೇಗೌಡ. ಕಂಡವರೇ ಒಳ್ಳೆ ಕತ್ತರಿಸುವ ಕೊಂಡರ ಹುಡಿ ಆಡಿರುವಾಗ ಹೇಳಿ ಬಾಸ್, ಯಾರು ಒಳ್ಳೆಯನ್ನು ಕತ್ತರಿಸಬೇಕು? ಈಗಿಂದೀಗಲೇ ಈ ಕ್ಷಣದಲ್ಲಿ ಹೊರಡುವೆ. ಬಾ ರಾಜ ಬಾ, ಬೇರೆ ಯಾರು ಅಲ್ಲ ರಾಜ, ಆ ನಮ್ಮ ಪರಮ ವೈರಿ ಗಜೇಂದ್ರ ಹಾಗೂ ರಣವಿಕ್ರಮನ ರೂಢಿಯ ಕತ್ತರಿಸಬೇಕು. ಗಜೇಂದ್ರ ವಿಕ್ರಮ, ಓಕೆ ವಿಕ್ರಮ ನನಗೂ ಕೂಡ ಎಚ್ಚರಿಕೆ ಗಂಟೆ ಬೋಡಿಸಿರುತ್ತಾರೆ. ನೀವು ಈಗಿಂದೀಗಲೇ ಒಂದೇ ಒಂದು ಒಪ್ಪಲೆ ಕೊಟ್ಟರೆ ಸಾಕು. ಈಗಿಂದೀಗಲೇ ಹೋಗಿ ಬಿಸಾಕಿ ಬರುತ್ತೇನೆ. ಮೊದಲು ಆ ರಣವಿಕ್ರಮನ ಮರ್ಡರ್ ಮಾಡೋದಕ್ಕಿಂತ ಮುಂಚೆ ಆರಿಸಿ ತಿರ್ಸಟ್ಟಿ ಇದೀಗ ಗುಂಡು. ಮಿತ್ರವನ್ನು ಹೇಳಿದರೆ ಮಗುದೇ ಹೋಯಿತು. ನೀನಿನ್ನು ಮಾಡಲಾಗಲೇಬೇಕು. ನನಗೆ ಗುಂಡ, ನಾನೇನಂತ ತಪ್ಪು ಕೆಲಸ ಮಾಡ್ಯಾನ್ರಿ ಗೌಡ್ರ. ತಪ್ಪು ಮಾಡಿದ್ದೇನೆ ಶಕ್ತಿ, ತಪ್ಪು ಮಾಡಿದ್ದಿ. ನನ್ನ ಅಪ್ಪಣೆ ಇಲ್ಲದೆ ಆ ಬರಭಿಕಾರಿಗಳಿಗೆ ದುಡ್ಡು ಕೊಟ್ಟ ತಪ್ಪಿಗಾಗಿ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು ಮಗನೇ. ನನಗೆ ಬಂದೂಕ ತೋರಿಸಿದ್ರು ದೂರದಾಗ ಹೊಕ್ಕವ್ರಿ ಗೌಡ್ರ ಒಂದಕ್ಕ. ನೋಡ್ರಿ ಸೌಕಾರ, ನಾನು ನಿಮ್ಮನ್ನ ಕೇಳಿದ ದುಡ್ಡು ಕೊಟ್ಟಿದ್ದು ಕರೆಯತ್ರಿ ಅಪ್ಪ. ಆದ್ರ ನಾ ಕೊಟ್ಟು ದುಡ್ಡು ರೀ ಒರಿಜಿನಲ್ ಅಲ್ರಿ ಸೌಕಾರ, ಪಕ್ಕಾ ಡೂಪ್ಲಿಕೇಟ್ ಅದಾವ್ರಿ. ಯಾಕೆ ರೀ ಸೌಕಾರ? ಆ ಧರ್ಮರಾಜನ ಮನೆಯಾಗ ಕೋಟ ನೋಟಿನ ವ್ಯವಹಾರ ನಡೆಯಾಕತ್ತೈತೆ ಅಂತ ನಮ್ ಇನ್ಸ್ಪೆಕ್ಟರ್ ವಿಜಯ್ ಸಾಹೇಬ್ರಿಗೆ ಫೋನ್ ಮಾಡೋದ್ರಿ. ಆಗ ಬಂದು ಆ ಮಕ್ಕಳು ಜೈಲು ವಾಸ ಆಗ್ತಾವ್ರಿ ಗೌಡ್ರ. ನಾವು ನೀವು ದಿಲ್ಲಿ ದರ್ಬಾರದ ಹುಲಿ ಹೆಂಗ ಬೇರೆ ಮೆಚ್ಚಿದೆ ತಿರ್ಸಟ್ಟಿ, ಇಲ್ಲ ಬುದ್ಧಿವಂತಿಕೆಯನ್ನು ಮೆಚ್ಚಿದೆ. ಹಾಗಾದರೆ ಆ ಇನ್ಸ್ಪೆಕ್ಟರ್ ವಿಜಯನಿಗೆ ಈಗಲೇ ಫೋನ್ ಮಾಡಿ ಕರೆಸಲೇಬೇಕು. ಮಾಡ್ರಿ ಗೌಡ್ರ. ಫೋನ್ ಮಾಡು ಮಿತ್ರ, ಫೋನ್ ಮಾಡು. ಹಲೋ, ಹಲೋ ಇನ್ಸ್ಪೆಕ್ಟರ್ ವಿಜಯ್, ಹೇಳಿ ಸರ್. ನಾನು ನಂಜೇಗೌಡ ಮಾತನಾಡ್ತಿರೋದು. ಹೇಳಿ ಸರ್. ಸ್ವಲ್ಪ ನಮ್ಮ ಮನೆ ಕಡೆ ಬರಬೇಕಾಗಿತ್ತು ಸಾಹೇಬ್ರೆ. ಏಕೆ ಸರ್? ಕಾರಣ ಇದೆ ಸಾಹೇಬ್ರೆ, ಇಲ್ಲೇ ಬನ್ನಿ. ಓಕೆ ಸರ್, ಬರ್ತೀನಿ ಸರ್. ಧರ್ಮರಾಜ, ನೀವಿನ್ನು ಜೈಲು ಕಂಬಿ ಎನಿಸಲೇಬೇಕು. ಲೇ ಮಾಡಿಬಿಡಿ, ಇದೇ ಖುಷಿಗಾಗಿ ಒಳಗಡೆ ಹೋಗಿ ಒಂದು ಫುಲ್ ಬಾಟಲ್ ಬಿಸ್ಕಿ ತೆಗೆದುಕೊಂಡು ಬಾ. ಆಯ್ತು ಬಾಸ್, ಈಗಲೇ ತೆಗೆದುಕೊಂಡು ಬರ್ತೇನೆ. ಇದೇ ಖುಷಿ ಒಳಗ ಆ ಪಕ್ಕದ ಮನೆ ಪದ್ಮಾಳಿಗೆ
ನಮ್ಮ ಗೌಡ್ರ ಮನೆಗೆ ಬರ್ಲಿಕ್ಕೆ ಫೋನ್ ಮಾಡಿ ಹೇಳವೆ. ಆಯ್ತ್ರಿ ದಣ್ಯಾರ. ಆಯ್ತ್ರಿ 1 3 4 3 1 3 1 3. ಹಲೋ ಹಲೋ ಪದಮಮ್ಮ, ನಾನು ತ್ರಿಷಾ ಟಾಪ್ ಮಾತಾಡೋದು. ನಮ್ಮ 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 ಗೌಡ್ರ ಮನ್ಯಾಗ ಡ್ಯಾನ್ಸ್ ಪ್ರೋಗ್ರಾಮ್ ಐತಿವಮ್ಮ, ದೌಡ್ ಬಾ. ಬರ್ತೀನಿ ತಂಡಿ ಬಾ ಹತ್ತೈತೆ ಫೋನ್ ಕಟ್ ಮಾಡು ನೀನು, ನನ್ನ ಫೋನ್ ಸರಿ ಇಲ್ಲ. ನಮಸ್ಕಾರ, ಬನ್ನಿ ಸಾಹೇಬ್ರೆ ಬನ್ನಿ. ಕಾರಣವಿದೆ ಸಾಹೇಬ್ರೆ, ಕಾರಣವಿದೆ. ಇಂದಿನ ಧರ್ಮರಾಜನ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೆಯುತ್ತಿದೆ. ಹೌದು ಸಾಹೇಬ್ರೆ, ಆದ ಕಾರಣ ಅವರನ್ನು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲೇಬೇಕು. ಸತ್ಯ ಸಾಹೇಬ್ರೆ, ಸತ್ಯ. ಆದಷ್ಟು ಬೇಗನೆ ಆ ಕೆಲಸ ಮಾಡಿ. ಹೋಗೋ हेलो कालिया, कितने आदमी है रे? सरकार 4 आदमी है सरकार। बसंती, इन कुत्तों के सामने मत नाचना बसंती, इन कुत्तों के सामने मत नाचो। बसंती नाच 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 नाच, बसंती बसंती ಸೆರಗಿಗೆ ಹಾಕೊಂಡು ಬಂದೆ ನಾನು
ಬಂದೆ ನಾನು Follow me, baby. ನಾರಿ ಮಣಿಗೊಂದು ಹೋರಿಗರುವಂತ ಜೋಡಿ ಸಿಕ್ಕಿಲ್ಲ ಅನ್ಯಾಯ ಅಲ್ಲವೇನ್ರಿ ಬೀದಿ ಬಸವಿಯನ್ನು ಹಿಡಿದು ಪಳಗಿಸಲು ಪ್ರೇಮ ಅಡ್ಡದಲ್ಲಿ ಗಣ್ಯಾರು ಇಲ್ಲವೇನ್ರಿ ಬಾಳೆ ಎಲೆಗೆ ಮುಳ್ಳು ಬಿದ್ರು ಮುಳ್ಳು ಮೇಲೆ ಬಾಳೆ ಬಿದ್ರು ಮುಳ್ಳಿಗೆ ಅಕ್ಕ ಮುಳ್ಳಿಗೆ ತಾನೇ ಬ್ಯಾಡು ನೇಮು ಮೈ 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 ಬಸಂತಿ ಬಣ್ಣ ಬಾಗಣ ಹಕ್ಕಿ ಮೈಗೆ ಬಸಂತಿ ನಾವು ಸಿಂಗಲ್ ಸೇವಕಿ ಆದಷ್ಟು ಬೇಗನೆ ಅರೆಸ್ಟ್ ಮಾಡಿ ರಾಜ ಹಾಗಾದರೆ ನೀನು ಫ್ಯಾಕ್ಟ್ರಿಗಳಿಗೆ ಹೋಗಿವ ಈಗಲೇ ನಾವು ಹೋಗಿ ಬರುತ್ತೇವೆ ಮಾರುಮೈತ್ರಿ ಶೆಟ್ಟಿ ಈಗಲೇ ಹೋಗಿ ಆ ಕಪ್ಪದ ಗುಡ್ಡದ ಬಳಿ ಇರುವ ರಣವಿಕ್ರಮನ 20 ಎಕರೆ ಜಮೀನು ವಿಡಿಯೋ ಮಾಡಿಕೊಂಡು ಬರಬೇಕು. ಏಕೆಂದರೆ ಆ ಜಮೀನಿನಲ್ಲಿ ಒಂದು ಹೊಸ ಫ್ಯಾಕ್ಟರಿ ಕಟ್ಟಲೇಬೇಕು. ಆಯ್ತು ಸತ್ನ ಹೋಗಿ ಪಟ್ನ ಇಡೀ ಮಾಡ್ಕೊಂಡು ಬಂದ್ಬಿಡ್ತೇವೆ